Hello, my dear friends. Welcome to Easy Spoken English class. In today's class, we are going to practice daily used spoken English sentences. These are all very common and simple sentences which we can use in our daily lives. So that this class is very important. My dear friends, I would like to request you, please watch this video until the end. Don't skip at anywhere. And who are not subscribed my channel yet, please subscribe my channel. Now let us go to the class. ಸೊ ಇವತ್ತು ಕ್ಲಾಸಲ್ಲಿ ನಾವು ಕನ್ನಡ ಸೆಂಟೆನ್ಸಸ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀನಿ, ಮತ್ತು ಅದಕ್ಕೆ ಆನ್ಸರ್ ಕೊಡ್ತೀನಿ, ಮತ್ತು ಆನ್ಸರ್ ಜೊತೆಗೆ ನಿಮಗೆ ಆನ್ಸರಲ್ಲಿ ಕೂಡ ಪಾಸಿಟಿವ್ ಆನ್ಸರ್ ಕೊಡ್ತೀನಿ ಮತ್ತು ನೆಗೆಟಿವ್ ಆನ್ಸರ್ ಕೂಡ ಕೊಡ್ತೀನಿ. ಸೊ ಈ ರೀತಿ ನಾನು ಪ್ರತಿಯೊಂದು ಇವು ಡೈಲಿ ಕಾನ್ವರ್ಜೇಷನಲ್ಲಿ ಈ ಎಲ್ಲ ಸೆಂಟೆನ್ಸಸ್ಸು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಸೊ ಇವುಗಳಿಂದಲೇ ನಾವು ಸಾಕಷ್ಟು ಇಂಗ್ಲೀಷ್ ಮಾತಾಡ್ಬೋದು. ಸೊ ಇವು ತುಂಬ ತೀರಾ ಅಗತ್ಯ ಇದೆ ನಮಗೆ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಕಲೀರಿ. ನೋಡಿ, ಫಸ್ಟ್ ಒನ್, ನಿಮ್ಮ ಊಟ ಮುಗೀತಾ ಅಂತಕ್ಕಂಥದ್ದು. ಇದನ್ನು ಇಂಗ್ಲೀಷಲ್ಲಿ ಈಸ್ ಯುವರ್ ಮೀಲ್ ಓವರ್, ಈಸ್ ಯುವರ್ ಮೀಲ್ ಓವರ್ ಅಂತ ಹೇಳ್ಬಿಟ್ಟು, ಇಲ್ಲಿ ಮೀಲ್ ಅಂತಂದರೆ ಊಟ ಅಂತಕ್ಕಂಥ ಅರ್ಥ ಕೊಡುತ್ತೆ. ಈಸ್ ಯುವರ್ ಮೀಲ್ ಓವರ್, ಓವರ್ ಅಂತಂದರೆ ಮುಗೀತಾ ಅಂತ. ಸೊ ಅದೇ ರೀತಿ ಇಲ್ಲಿ ಓವರ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಿಕೊಂಡು ಹಲವಾರು ಈ ಒಂದು ಸೆಂಟೆನ್ಸಸ್ ಕೊಟ್ಟಿದ್ದೀನಿ. ನೀವು ಕೂಡ ಹೀಗೆ ಇವನ್ನು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನೆಕ್ಸ್ಟ್ ಆನ್ಸರ್ ನೋಡೋಣ. ಸೊ ಯಾವ ರೀತಿ ಕಾನ್ವರ್ಜೇಷನಲ್ಲಿ ನಾವು ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ನನ್ನ ಊಟ ಮುಗೀತು. ಸೊ ನನ್ನ ಊಟ ಮುಗೀತು, ನಿನ್ನದು ಅಂತ ಈ ರೀತಿ. ಎಸ್ ಮೈ ಮೀಲ್ ಈಸ್ ಓವರ್ ಆ್ಯಂಡ್ ಯುವರ್ಸ್. ಎಸ್ ಮೈ ಮೀಲ್ ಈಸ್ ಓವರ್ ಆ್ಯಂಡ್ ಯುವರ್ಸ್. ನನ್ನ ಊಟ ಮುಗೀತು, ನಿನ್ನದು ಅಂತ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ರೀತಿ, ಇದನ್ನೇ ಇನ್ನೂ ಒಂದು ರೀತಿಯಲ್ಲಿ ಹೇಳ್ತೀವಿ ನಾವು. ಯಾವ ರೀತಿ ಅಂತಂದರೆ, ನನ್ನದು ಮುಗೀತು ನಿಮ್ಮದು, ನನ್ನದು ಮುಗೀತು ನಿಮ್ಮದು. ಎಸ್ ಮೈನ್ ಈಸ್ ಓವರ್ ಆ್ಯಂಡ್ ಯುವರ್ಸ್. ಇಲ್ಲಿ ನೋಡಿ, ಮೈನ್ ಅಂದರೆ ನನ್ನದು, ಯುವರ್ಸ್ ಅಂತಂದರೆ ನಿಮ್ಮದು ಅಥವಾ ನಿನ್ನದು. ಎಸ್ ಮೈನ್ ಈಸ್ ಓವರ್ ಆ್ಯಂಡ್ ಯುವರ್ಸ್. ಈ ರೀತಿಯೇ ನೀವು ಹೇಳಿ. ನೆಕ್ಸ್ಟ್ ನೆಗೆಟಿವಲ್ಲಿ ಹೇಗೆ ಹೇಳಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಇಲ್ಲ, ನನ್ನ ಊಟ ಮುಗಿದಿಲ್ಲ, ನಿಮ್ಮದು. ನೋ ಮೈ ಮೀಲ್ ಈಸ್ ನಾಟ್ ಓವರ್ ಆ್ಯಂಡ್ ಯುವರ್ಸ್. ಇಲ್ಲ, ನನ್ನದು ಮುಗ್ದಿಲ್ಲ, ಸೊ ನಿಮ್ಮದು. ನನ್ನ ಊಟ ಮುಗ್ದಿಲ್ಲ, ನಿಮ್ಮದು ಅಂತ. ಅಂದರೆ ನೋ ಮೈ ಮೀಲ್ ಈಸ್ ನಾಟ್ ಓವರ್ ಆ್ಯಂಡ್ ಯುವರ್ಸ್. ಈ ರೀತಿ. ನೆಕ್ಸ್ಟ್ ಇದನ್ನೇ ಇನ್ನೂ ಒಂದು ರೀತಿ ಹೇಳ್ತೀವಿ. ಸೊ ಇಟ್ ಈಸ್ ಅನದರ್ ವೇ. ಇಲ್ಲ, ನನ್ನದು ಮುಗ್ದಿಲ್ಲ, ನಿನ್ನದು. ನನ್ನದು ಅಂದರೆ ಮೈನ್. ಮೈನ್ ಈಸ್ ನಾಟ್ ಓವರ್ ಅಂದರೆ ನೋ ಮೈನ್ ಈಸ್ ನಾಟ್ ಓವರ್ ಆ್ಯಂಡ್ ಯುವರ್ಸ್. ಈ ರೀತಿ ಹೇಳಿದ್ರು ಕೂಡ ನಡೆಯುತ್ತೆ. ಇಲ್ಲ, ನನ್ನದು ಮುಗಿದಿಲ್ಲ, ನಿನ್ನದು ಮುಗಿದಿದೆಯಾ ಅಂತ. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಅವನು ಊಟ ಮುಗೀತಾ, ಅವನು ಊಟ ಮುಗೀತಾ. ಹಿಸ್ ಮೀಲ್ ಓವರ್, ಹಿಸ್ ಮೀಲ್ ಓವರ್, ಹಿಸ್ ಮೀಲ್ ಓವರ್. ಇಲ್ಲಿ ಅವನ ಊಟ ಮುಗೀತಾ, ಈಸ್ ಹಿಸ್ ಮೀಲ್ ಓವರ್ ಅಂತ. ಅದಕ್ಕೆ ಆನ್ಸರ್ ನೋಡೋಣ ಯಾವ ರೀತಿ ಹೇಳಬೇಕು ಅಂತಂದರೆ. ಸೊ ಈ ರೀತಿ ಹೇಳಿ, ಅವನ ಊಟ ಮುಗೀತು, ಅವನ ಊಟ ಮುಗೀತು. ಎಸ್ ಈಸ್ ಮೀಲ್ ಈಸ್ ಓವರ್, ಎಸ್ ಈಸ್ ಮೀಲ್ ಈಸ್ ಓವರ್. ಅವನ ಊಟ ಮುಗೀತು. ಅದನ್ನೇ ನೆಗೆಟಿವಲ್ಲಿ ಯಾವ ರೀತಿ ಹೇಳ್ತೀವಿ ಅದು ಕೂಡ ನಾವು ನೋಡೋಣ. ಇಲ್ಲ, ಅವನ ಊಟ ಇನ್ನೂ ಮುಗ್ದಿಲ್ಲ. ಇಲ್ಲ, ಅವನ ಊಟ ಇನ್ನೂ ಮುಗ್ದಿಲ್ಲ. ನೋ ಈಸ್ ಮೀಲ್ ಈಸ್ ನಾಟ್ ಓವರ್ ಯೆಟ್. ಯೆಟ್ ಅಂತಂದರೆ ಇನ್ನೂ ಅಂತಕ್ಕಂಥ ಅರ್ಥ ಕೊಡುತ್ತೆ. ನೋ ಈಸ್ ಮೀಲ್ ಈಸ್ ನಾಟ್ ಓವರ್ ಯೆಟ್. ಇದೇ ರೀತಿ ಮಾತಾಡಿ. ನೆಕ್ಸ್ಟ್ ಅವಳ ಸ್ನಾನ ಮುಗೀತಾ, ಅವಳ ಸ್ನಾನ ಮುಗೀತಾ. ಈಸ್ ಹರ್ ಬಾತ್ ಓವರ್, ಈಸ್ ಹರ್ ಬಾತ್ ಓವರ್ ಅಂದರೆ ಅವಳ ಸ್ನಾನ ಮುಗೀತಾ. ನೆಕ್ಸ್ಟ್ ಅದಕ್ಕೆ ಪಾಸಿಟಿವ್ ಆನ್ಸರ್ ನೋಡೋಣ. ಪಾಸಿಟಿವ್ ಆನ್ಸರಲ್ಲಿ ಎಸ್ ಹರ್ ಬಾತ್ ಈಸ್ ಓವರ್ ಆ್ಯಂಡ್ ಯುವರ್ಸ್. ಎಸ್ ಹರ್ ಬಾತ್ ಈಸ್ ಓವರ್ ಆ್ಯಂಡ್ ಯುವರ್ಸ್. ಹೌದು, ಅವಳ ಸ್ನಾನ ಮುಗೀತು ಮತ್ತು ನಿನ್ನದು ಅಂತ. ನೆಕ್ಸ್ಟ್ ಅದನ್ನೇ ಪಾಸಿಟಿವಲ್ಲೇ ಇನ್ನೂ ಒಂದು ರೀತಿಯಲ್ಲಿ ನೋಡೋಣ. ಇಲ್ಲಿ ನಾವು ಎಸ್ ಹರ್ಸ್ ಈಸ್ ಓವರ್ ಆ್ಯಂಡ್ ವಾಟ್ ಅಬೌಟ್ ಯು, ವಾಟ್ ಅಬೌಟ್ ಯುವರ್ಸ್.
ಹರ್ಸ್ ಈಸ್ ಓವರ್ ಆ್ಯಂಡ್ ವಾಟ್ ಅಬೌಟ್ ಯುವರ್ಸ್. ಹರ್ಸ್ ಅಂತಂದರೆ ಅವಳದು ಅಂತ, ಅವಳದು ಮುಗಿಯಿತು. ಮತ್ತು ವಾಟ್ ಅಬೌಟ್ ಯುವರ್ಸ್, ಯುವರ್ಸ್ ಅಂತಂದರೆ ನಿಮ್ಮದು ಅಥವಾ ನಿನ್ನದು ಅಂತ ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಇದನ್ನೇ ನಾವು ನೆಗೆಟಿವಲ್ಲಿ ಈ ರೀತಿ ಹೇಳೋಣ. ಸೊ ಇಲ್ಲ, ಅವಳ ಸ್ನಾನ ಇನ್ನೂ ಮುಗಿದಿಲ್ಲ. ನೋ ಹರ್ ಬಾತ್ ಈಸ್ ನಾಟ್ ಓವರ್ ಯೆಟ್. ನೋ ಹರ್ ಬಾತ್ ಈಸ್ ನಾಟ್ ಓವರ್ ಯೆಟ್. ಇದನ್ನು ನೆಗೆಟಿವಲ್ಲಿ ಹೇಳೋದು. ನೆಕ್ಸ್ಟ್ ಅದನ್ನೇ ಇನ್ನೂ ಒಂದು ರೀತಿ ಹೇಳ್ಬೋದು. ಇಲ್ಲ ಮುಗ್ದಿಲ್ಲ, ಮತ್ತು ನಿಮ್ಮದು ಮುಗೀತಾ, ಹಿಂಗೂ ಕೂಡ ಜನರಲಾಗಿ ನಾವು ಕೇಳ್ತೀವಲ್ಲ, ಇಲ್ಲ ಮುಗ್ದಿಲ್ಲ ಮತ್ತು ನಿಮ್ಮದು ಮುಗೀತಾ ಅಂತ. ನೋ ನಾಟ್ ಓವರ್ ಆ್ಯಂಡ್ ಈಸ್ ಯುವರ್ಸ್ ಓವರ್, ಈಸ್ ಯುವರ್ಸ್ ಓವರ್, ನಿಮ್ಮದು ಮುಗೀತಾ, ಈ ರೀತಿ. ನೆಕ್ಸ್ಟ್ ನೋಡೋಣ. ಅವರು ಸಿದ್ಧರಿದ್ದಾರಾ, ಯಾವುದಾದ್ರೂ ಒಂದು ವಿಷಯಕ್ಕೆ ನಾವು ಕೇಳ್ತೀವಿ, ಅವರು ಸಿದ್ಧರಿದ್ದಾರಾ. ಆರ್ ದೇ ರೆಡಿ ಅಂದರೆ ನಾವೆಲ್ಲಾದರೂ ಹೋಗುವುದಕ್ಕೆ ಅಥವಾ ಗೇಮ್ಸ್ ಆಡೋದಕ್ಕೆ ಯಾವುದೇ ಆಗಲಿ ಸಿದ್ಧರಿದ್ದಾರಾ, ರೆಡಿ ಇದ್ದಾರಾ, ಆರ್ ದೇ ರೆಡಿ. ಅದಕ್ಕೆ ನೀವು ಈ ರೀತಿ ಹೇಳಿ, ಎಸ್ ದೇ ಆರ್ ರೆಡಿ, ಎಸ್ ದೇ ಆರ್ ರೆಡಿ, ಹೌದು ಅವರು ಸಿದ್ಧರಿದ್ದಾರೆ. ಇಲ್ಲ ನೆಗೆಟಿವಲ್ಲಿ ಹೇಳಿ, ಇಲ್ಲ ಅವರು ಸಿದ್ಧರಿಲ್ಲ, ನೋ ದೇ ಆರ್ ನಾಟ್ ರೆಡಿ, ನೋ ದೇ ಆರ್ ನಾಟ್ ರೆಡಿ, ಹಾಗೆ ಹೇಳಿ. ನೆಕ್ಸ್ಟ್ ನೋಡೋಣ. ನಿನ್ನ ಓದು ಮುಗೀತಾ, ನಿನ್ನ ಓದು ಮುಗೀತಾ ಅಂತಕ್ಕಂಥದ್ದು. ನಿನ್ನ ಓದು ಮುಗೀತಾ. ಈಸ್ ಯುವರ್ ಸ್ಟಡೀಸ್ ಓವರ್, ಸ್ಟಡೀಸ್ ಅಂತಂದರೆ ಇಲ್ಲಿ ಓದು ಅಂತ. ಈಸ್ ಯುವರ್ ಸ್ಟಡೀಸ್ ಓವರ್, ನಿಮ್ಮ ಓದು ಮುಗೀತಾ. ನೋಡೋಣ ನೆಕ್ಸ್ಟ್. ಅದಕ್ಕೆ ಈ ರೀತಿ, ಹೌದು ನನ್ನ ಓದು ಮುಗಿಯಿತು. ಎಸ್ ಮೈ ಸ್ಟಡೀಸ್ ಆರ್ ಓವರ್, ಎಸ್ ಮೈ ಸ್ಟಡೀಸ್ ಆರ್ ಓವರ್, ಹೌದು ನನ್ನ ಓದು ಮುಗಿಯಿತು ಅಂತ. ಸೊ ಇದನ್ನು ನೆಗೆಟಿವಲ್ಲಿ ಹೇಳಿದರೆ ಹೇಗೆ ಹೇಳ್ಬೋದು ನೋಡಿ. ಇಲ್ಲ ನನ್ನ ಓದು ಮುಗಿದಿಲ್ಲ, ನಾನಿನ್ನೂ ಓದುತ್ತಿದ್ದೇನೆ. ನೋ ಮೈ ಸ್ಟಡೀಸ್ ಆರ್ ನಾಟ್ ಓವರ್, ಐ ಆಮ್ ಸ್ಟಿಲ್ ಸ್ಟಡಿಂಗ್. ಹಿಂಗೆ ಓದಬೇಕು. ಸ್ಟಿಲ್ ಅಂದರೆ ನಾನಿನ್ನೂ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಇನ್ನೂ ಅಂತ. ನೋ ಮೈ ಸ್ಟಡೀಸ್ ಆರ್ ನಾಟ್ ಓವರ್, ಐ ಆಮ್ ಸ್ಟಿಲ್ ಸ್ಟಡಿಂಗ್, ಈ ರೀತಿ ಹೇಳಬೇಕು. ನೆಕ್ಸ್ಟ್ ನೋಡೋಣ. ಅವಳು ಹೋದಳ, ಇಸ್ ಶಿ ಗಾನ್, ಇಸ್ ಶಿ ಗಾನ್, ಅವಳು ಹೋದಳ. ನೆಕ್ಸ್ಟ್ ಅದಕ್ಕೆ ಆನ್ಸರ್ ಪಾಸಿಟಿವಲ್ಲಿ ನೋಡೋಣ. ಹೌದು ಅವಳು ಓದಲು, ಎಸ್ ಶಿ ಈಸ್ ಗಾನ್, ಶಿ ಈಸ್ ಗಾನ್, ಅವಳು ಓದ್ಲು, ಎಸ್ ಶಿ ಈಸ್ ಗಾನ್, ಅವಳು ಓದ್ಲು ಅಂತ. ನೆಗೆಟಿವಲ್ಲಿ ಹೇಳಿದರೆ, ನೋ ಶಿ ಈಸ್ ನಾಟ್ ಗಾನ್ ಯೆಟ್, ನೋ ಶಿ ಈಸ್ ನಾಟ್ ಗಾನ್ ಯೆಟ್ ಅಂತ ಹೇಳಬೇಕು. ನೆಕ್ಸ್ಟ್ ಅವನು ಬಂದನ, ಡಿಡ್ ಹಿ ಕಮ್, ಡಿಡ್ ಹಿ ಕಮ್, ಅವನು ಬಂದ ಅಂತಕ್ಕಂಥದ್ದು. ಪಾಸಿಟಿವಲ್ಲಿ ಹೌದು ಅವನು ಬಂದ, ಎಸ್ ಹಿ ಕೇಮ್, ಎಸ್ ಹಿ ಕೇಮ್ ಅಂತ. ನೆಗೆಟಿವಲ್ಲಿ ನೋ ಈ ಹ್ಯಾಸಂಟ್ ಕಮ್ ಯೆಟ್, ನೋ ಈ ಹ್ಯಾಸಂಟ್ ಕಮ್ ಯೆಟ್, ಅವನಿನ್ನ ಬಂದಿಲ್ಲ ಅಂತ. ಇಲ್ಲಿ ನೋ ಅಂತಕ್ಕಂಥದ್ದನ್ನು ನಾವು ಸೇರಿಸ್ಬೇಕಾಗುತ್ತೆ. ನೋ ಈ ಹ್ಯಾಸಂಟ್, ನೋ ಇಂಗ್ಲೀಷಲ್ಲಿ ಸೇರಿಸೋಣ ಅದನ್ನು. ನೋ ಈ ಹ್ಯಾಸಂಟ್ ಕಮ್ ಯೆಟ್, ಅವನಿನ್ನೂ ಬಂದಿಲ್ಲ, ಇಲ್ಲ ಅವನಿನ್ನ ಬಂದಿಲ್ಲ ಅಂತಕ್ಕಂಥದ್ದು. ಇಲ್ಲ ಅವನು ಇನ್ನೂ ಬಂದಿಲ್ಲ ಅಂತ. ಇಲ್ಲ ಇಲ್ಲ ಅವನಿನ್ನ ಬಂದಿಲ್ಲ. ನೋ ಹಿ ಹ್ಯಾಸಂಟ್ ಕಮ್ ಯೆಟ್. ನೆಕ್ಸ್ಟ್ ಅವನು ಹೋಗ್ತಾ ಇದ್ದಾನಾ, ಈಸ್ ಹಿ ಗೋಯಿಂಗ್, ಈಸ್ ಹಿ ಗೋಯಿಂಗ್, ಹೌದು ಅವನು ಹೋಗ್ತಾ ಇದ್ದಾನೆ, ಎಸ್ ಈಸ್ ಗೋಯಿಂಗ್, ಎಸ್ ಈಸ್ ಗೋಯಿಂಗ್. ನೆಗೆಟಿವಲ್ಲಿ ನೋಡೋಣ. ನೋ ಈಸ್ ನಾಟ್ ಗೋಯಿಂಗ್, ನೋ ಈಸ್ ನಾಟ್ ಗೋಯಿಂಗ್, ಅವನು ಹೋಗ್ತಾ ಇಲ್ಲ. ನೆಕ್ಸ್ಟ್ ಅವಳು ತಿನ್ನುತ್ತಾ ಇದ್ದಾಳ ಅಥವಾ ಅವಳು ತಿಂತಾ ಇದ್ದಾಳ ಅಂತ. ಈಸ್ ಶಿ ಈಟಿಂಗ್, ಈಸ್ ಶಿ ಈಟಿಂಗ್, ನಾವು ತಿನ್ನುವುದನ್ನು ಈಟಿಂಗ್ ಅಂತ ಹೇಳ್ತೀವಲ್ವಾ, ಸೊ ಹಾಗಾಗಿ ಈಸ್ ಶಿ ಈಟಿಂಗ್. ನೆಕ್ಸ್ಟ್ ಆನ್ಸರ್, ಅವಳು ತಿನ್ನುತ್ತಾ ಇದ್ದಾಳೆ, ಹೌದು ಅವಳು ತಿನ್ನುತ್ತಾ ಇದ್ದಾಳೆ, ಎಸ್ ಶಿ ಈಸ್ ಈಟಿಂಗ್, ಅವಳು ತಿನ್ನುತ್ತಾ ಇದ್ದಾಳೆ. ನೆಗೆಟಿವಲ್ಲಿ ಹೇಳಬೇಕು ಅಂತಂದರೆ, ಇಲ್ಲ ಅವಳಿನ್ನೂ ತಿನ್ನುತ್ತಾ ಇಲ್ಲ, ಇಲ್ಲ ಅವಳಿನ್ನೂ ತಿನ್ನುತ್ತಾ ಇಲ್ಲ. ನೋ ಶಿ ಈಸ್ ನಾಟ್ ಈಟಿಂಗ್ ಏಟ್, ಶಿ ಈಸ್ ನಾಟ್ ಈಟಿಂಗ್ ಏಟ್, ಅವಳಿನ್ನ ತಿನ್ನುತ್ತಾ ಇಲ್ಲ. ನೆಕ್ಸ್ಟ್ ನೀನು ಕುಳಿತುಕೊಂಡಿದ್ದೀಯಾ, ನೀನು ಕುಳಿತುಕೊಂಡಿದ್ದೀಯಾ ಅಂತಕ್ಕಂಥದ್ದು. ಆರ್ ಯು ಸಿಟ್ಟಿಂಗ್ ಡೌನ್, ಇಲ್ಲಿ ಡೌನ್ ಬಳಸದೇ ಇದ್ರೂ ಆಗುತ್ತೆ, ಆರ್ ಯು ಸಿಟ್ಟಿಂಗ್ ಅಂತ ಹೇಳಿದ್ರು ಸಾಕು.
ಆರ್ ಯು ಸಿಟ್ಟಿಂಗ್ ಡೌನ್? ನೀನು ಕುಳಿತುಕೊಂಡಿದ್ದೀಯಾ? ಅದಕ್ಕೆ ಆನ್ಸರ್ ನೋಡೋಣ. ನಾನು ಕುಳಿತುಕೊಂಡಿದ್ದೇನೆ. ಐ ಆಮ್ ಸಿಟ್ಟಿಂಗ್. ನಾನು ಕುತ್ಕೊಂಡಿದ್ದೇನೆ. ಐ ಆಮ್ ಸಿಟ್ಟಿಂಗ್. ಅದಕ್ಕೆ ಹೇಳ್ಬೋದು, ಇಲ್ಲ ನಾನು ಕುಳಿತುಕೊಂಡಿಲ್ಲ, ನಾನಿನ್ನೂ ನಿಂತ್ಕೊಂಡಿದ್ದೇನೆ. ನೋ ಐ ಆಮ್ ನಾಟ್ ಸಿಟ್ಟಿಂಗ್, ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್. ನೋಡಿಲ್ಲಿ, ನೋ ಐ ಆಮ್ ನಾಟ್ ಸಿಟ್ಟಿಂಗ್, ಇಲ್ಲ ನಾನು ಕೂತ್ಕೊಂಡಿಲ್ಲ, ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್, ನಾನು ನಿಂತ್ಕೊಂಡೇ ಇದ್ದೀನಿ ಅಂತಂದರೆ ಅರ್ಥ. ನೆಕ್ಸ್ಟ್, ಅಲ್ಲಿ ಯಾರು ಹೋಗುತ್ತಿದ್ದಾರೆ ನಿಮಗೆ ಗೊತ್ತಾ? ಅಲ್ಲಿ ಯಾರು ಹೋಗುತ್ತಾ ಇದ್ದಾರೆ ನಿಮಗೆ ಗೊತ್ತಾ ಅಂತ. ಅದಕ್ಕೆ ಡು ಯು ನೋ ಹೂ ಈಸ್ ಗೋಯಿಂಗ್ ದೇರ್? ಡು ಯು ನೋ ಹೂ ಈಸ್ ಗೋಯಿಂಗ್ ದೇರ್? ಆ ರೀತಿ ಹೇಳಬೇಕು. ಡು ಯು ನೋ ಹೂ ಈಸ್ ಗೋಯಿಂಗ್ ದೇರ್? ಸೊ ಅದಕ್ಕೆ ಆನ್ಸರ್, ಇಲ್ಲ ಅಲ್ಲಿ ಯಾರು ಹೋಗುತ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇಲ್ಲ ಅಲ್ಲಿ ಯಾರು ಹೋಗುತ್ತಿದ್ದಾರೆ ನನಗೆ ಗೊತ್ತಿಲ್ಲ. ನೋ ಐ ಡೋಂಟ್ ನೋ ಹೂ ಈಸ್ ಗೋಯಿಂಗ್ ದೇರ್. ನೋ ಐ ಡೋಂಟ್ ನೋ ಹೂ ಈಸ್ ಗೋಯಿಂಗ್ ದೇರ್. ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲಿ ಯಾರು ಹೋಗ್ತಾ ಇದ್ದಾರೆ. ನೋ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಹೂ ಈಸ್ ಗೋಯಿಂಗ್ ದೇರ್, ಅಲ್ಲಿ ಯಾರು ಹೋಗ್ತಾ ಇದ್ದಾರೆ ಅಂತ. ನೆಕ್ಸ್ಟ್, ಅವನು ಬರ್ತಾನಾ? ವಿಲ್ ಹಿ ಕಮ್? ಇದು ಫ್ಯೂಚರ್ಗೆ ಸಂಬಂಧಪಟ್ಟಿದ್ದು. ವಿಲ್ ಹಿ ಕಮ್? ಹೌದು ಅವನು ಬರ್ತಾನೆ. ಎಸ್ ಹಿ ವಿಲ್ ಕಮ್. ಎಸ್ ಹಿ ವಿಲ್ ಕಮ್. ನೆಗೆಟಿವಲ್ಲಿ ಹೇಳಿ, ಇಲ್ಲ ಅವನು ಬರುವುದಿಲ್ಲ. ನೋ ಯು ವೋಂಟ್ ಕಮ್. ಇಲ್ಲಿ ವಿಲ್ ನಾಟ್ ಕಮ್ ಬದಲು ನಾವು ವೋಂಟ್ ಕಮ್ ಅಂತ ಬಳಸಬೇಕು. ನೋ ಯು ವೋಂಟ್ ಕಮ್. ನೆಕ್ಸ್ಟ್, ಅವಳ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ಅವಳ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ಡು ಯು ನೋ ಎನಿಥಿಂಗ್ ಅಬೌಟ್ ಹರ್? ಡು ಯು ನೋ ಎನಿಥಿಂಗ್ ಅಬೌಟ್ ಹರ್ ಅಂದರೆ ಅವಳ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ಡು ಯು ನೋ ಎನಿಥಿಂಗ್ ಅಬೌಟ್ ಹರ್? ಅದಕ್ಕೆ ಹೇಳಿ, ಅವಳ ಬಗ್ಗೆ ನನಗೆ ಸ್ವಲ್ಪ ಮಾತ್ರ ಗೊತ್ತು. ಇದು ಪಾಸಿಟಿವ್ ಆನ್ಸರ್. ಅವಳ ಬಗ್ಗೆ ನನಗೆ ಸ್ವಲ್ಪ ಮಾತ್ರ ಗೊತ್ತು. ಐ ಓನ್ಲಿ ನೋ ಅ ಲಿಟಿಲ್ ಅಬೌಟ್ ಹರ್. ಐ ಓನ್ಲಿ ನೋ ಅ ಲಿಟಿಲ್ ಅಬೌಟ್ ಹರ್. ಅವಳ ಬಗ್ಗೆ ನನಗೆ ಸ್ವಲ್ಪ ಮಾತ್ರ ಗೊತ್ತು ಅಂತ. ನೆಕ್ಸ್ಟ್, ಅದಕ್ಕೆ ನೆಗೆಟಿವಲ್ಲಿ ಈ ರೀತಿ ಹೇಳಿ, ಇಲ್ಲ ಅವಳ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ. ಅದನ್ನು ನೋ ಐ ಡೋಂಟ್ ನೋ ಮಚ್ ಅಬೌಟ್ ಹರ್. ನೋ ಐ ಡೋಂಟ್ ನೋ ಮಚ್ ಅಬೌಟ್ ಹರ್. ಅವಳ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ. ಸಿ ಮೈ ಡಿಯರ್ ಫ್ರೆಂಡ್ಸ್, ದೀಸ್ ಆರ್ ಆಲ್ ದ ಸೆಂಟೆನ್ಸಸ್ ಫಾರ್ ಟುಡೇ ಕ್ಲಾಸ್. I hope these all sentences are very very useful to you. ಹಾಗಾಗಿ ಎಲ್ಲರೂ ಕೂಡ ಇವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತು ಈ ವಿಡಿಯೋವನ್ನು ಇನ್ನು ಹೆಚ್ಚು ಸಲ ನೋಡಿ ಮತ್ತು ಬರೆದಿಟ್ಕೊಳ್ಳಿ ಎಲ್ಲ ಸೆಂಟೆನ್ಸಸ್ಸು. ಮತ್ತು ನೀವು ಮಾತನಾಡುವಾಗ ಈ ಸೆಂಟೆನ್ಸಸ್ಸನ್ನು ಈ ಒಂದು ಬಳಸ್ಕೊಂಡು ನೀವು ಮಾತಾಡಿ ಅಂತ ಹೇಳ್ಬಿಟ್ಟು. ಸೊ ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. Thank you for watching this video. Thank you my dear friends. We will meet in the next video.